ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ನಮ್ಮ ಸ್ಥಿತಿಗತಿಗಳು ಬದಲಾಗುವಾಗ ನಾವು ನಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸಿದಂತಹ ದೇವರನ್ನು ಮರೆಯಬಾರದು. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡು ಕುರಿಗಳು, ನಿಮ್ಮ ಬೆಳ್ಳಿ ಬಂಗಾರವು, ಆಸ್ತಿ ಎಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ ಎಂಬುದಾಗಿ. ನೀವು ಒಳ್ಳೆ ಮನೆಗಳನ್ನು ಕಟ್ಟಿಕೊಂಡು ಒಳ್ಳೆ ಕೆಲಸಗಳನ್ನು ಹೊಂದಿಕೊಂಡು ಆಶೀರ್ವಾದಗಳನ್ನು ಹೊಂದಿಕೊಂಡಾಗ ಈ ಆಶೀರ್ವಾದಗಳನ್ನು, ಮನೆಯನ್ನು ಎಲ್ಲ ಕೊಟ್ಟಂಥ ದೇವರನ್ನು ಮರೆಯಬಾರದು ಎಂಬುದಾಗಿ. ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡಾಗ ಆ ಆಶೀರ್ವಾದಗಳನ್ನು ಕೊಟ್ಟಂಥ ದೇವರನ್ನು ನಾವು ಸ್ತುತಿಸಬೇಕೆಂಬುದಾಗಿ ಸತ್ಯವೇದ ನಮಗೆ ಹೇಳುವಂಥದ್ದಾಗಿದೆ. ಹಾದಿಯಲ್ಲಿ ನಾವು ಬಂದಾಗ ಆ ಕಷ್ಟದ ಸಮಯದಲ್ಲಿ ನಮ್ಮನ್ನು ಕೈ ಬಿಡಲಿಲ್ಲ. ಇಸ್ರೇಲ್ ಜನಗಳನ್ನು ಅರಣ್ಯ ಮಾರ್ಗದಲ್ಲಿ ದೇವರು ನಡೆಸುವಾಗ ಅರಣ್ಯದಲ್ಲಿ ಅವರಿಗೆ ಬೇಕಾದಂಥ ಆಹಾರವನ್ನು ಮತ್ತು ಬಂಡೆ ಒಳಗಿಂದ ಅವರಿಗೆ ನೀರನ್ನು ಕೊಟ್ಟು ಅವರನ್ನು ಪೋಷಿಸಿದನು. ಆ ಕಷ್ಟಗಳ ಮಧ್ಯದಲ್ಲಿ ದೇವರವರನ್ನು ಎಲ್ಲ ರೀತಿಯಾದಂಥ ಅಗತ್ಯಗಳನ್ನು ಪೂರೈಸಿ ಅವರನ್ನು ಆಶೀರ್ವದಿಸಿ ನಡೆಸಿಕೊಂಡು ಬಂದನು. ನಮ್ಮನ್ನು ಕೂಡ ದೇವರು ಅನೇಕ ಇಕ್ಕಟ್ಟಿನ ಮಾರ್ಗದಲ್ಲಿ ನಡೆಸಿದಾಗ ಆ ಇಕ್ಕಟ್ಟಿನ ದಾರಿಯಲ್ಲಿ ದೇವರು ಬಳಲುವುದಕ್ಕೆ ಬಿಡಲಿಲ್ಲ. ಆತನು ಎಲ್ಲ ಅಗತ್ಯಗಳನ್ನು ಪೂರೈಸಿದನು. ಆದ್ದರಿಂದ ಆ ದೇವರನ್ನು ನಾವು ಸ್ತುತಿಸಬೇಕೆಂಬುದಾಗಿ. ಎಲ್ಲ ಸಾಮರ್ಥ್ಯವನ್ನು ದೇವರು ತಾನೇ ನಮಗೆ ಕೊಟ್ಟಿದ್ದು, ಎಲ್ಲ ಒಂದು ಸಹಾಯವನ್ನು ದೇವರು ತಾನೇ ನಮಗೆ ಮಾಡಿದ್ದು. ಆದ್ದರಿಂದಲೇ ನಾವು ಉನ್ನತ ಸ್ಥಾನಕ್ಕೆ ಬರುವಾಗ ಆಶೀರ್ವಾದಗಳನ್ನು, ಮೇಲುಗಳನ್ನು ಹೊಂದಿಕೊಂಡ ಮೇಲೆ ಇದೆಲ್ಲ ನಮ್ಮ ಸಾಮರ್ಥ್ಯದಿಂದ, ನಮ್ಮ ಬಲದಿಂದ, ನಮ್ಮ ಜ್ಞಾನದಿಂದ ಆಯಿತು ಎಂಬುದಾಗಿ ನಾವು ಹೇಳಬಾರದು ಎಂಬುದಾಗಿ. ಈ ಇಷ್ಟು ಜ್ಞಾನವನ್ನು, ಇಷ್ಟು ಆಶೀರ್ವಾದವನ್ನು ಇದನ್ನೆಲ್ಲ ಪಡೆದುಕೊಳ್ಳುವುದಕ್ಕೆ ದೇವರು ಕೊಟ್ಟಂಥ ಕೃಪೆಯನ್ನು ನೆನೆಸಿ ದೇವರನ್ನು ಸ್ತುತಿಸಬೇಕೆಂಬುದಾಗಿ. ಒಂದು ವೇಳೆ ಇವತ್ತು ನೀವು ದೇವರನ್ನು ಮರೆತು ದೂರ ಜೀವಿಸುವಂಥವರಾಗಿರ್ಬೋದು. ಉನ್ನತ ಸ್ಥಾನಕ್ಕೆ ಬಂದ ಮೇಲೆ ದೇವರನ್ನು ಅಗಲಿ, ದೇವರಿಗೆ ಸಮಯವನ್ನು ಕೊಡದೆ, ದೇವರನ್ನು ಸ್ತುತಿಸದೆ ನೀವು ದೇವರನ್ನು ಮರೆತು ಹೋಗಿರಬಹುದು. ದೇವರ ಈ ವಾಕ್ಯದ ಮುಖಾಂತರವಾಗಿಯೂ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಇಷ್ಟು ಮೇಲುಗಳನ್ನು ನಿನಗೆ ಕೊಟ್ಟಂಥ ದೇವರನ್ನು ನೀನು ಮರೆಯಬಾರದು. ಆ ಮೇಲುಗಳಿಗಾಗಿ ನೀನು ದೇವರನ್ನು ಸ್ತುತಿಸಬೇಕೆಂಬುದಾಗಿ. ಗಾಡ್ ಬ್ಲೆಸ್ ಯು. ದೇವರ ಈ ವಾಕ್ಯದ ಮುಖಾಂತರವಾಗಿಯೂ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ